ಸ್ವಲ್ಪ ಮೊಬೈಲ್ ಆಮೇಲೆ ಆಮೇಲೆ ಎರಡು ರಾಲಿಂಗ್ ಅಂದರೆ ಎವಳೋದು ಅಷ್ಟು ಸ್ಪೀಡಲ್ಲಿ ಇದಾಗಿ ಈಗ ಏನಾಗಬೇಕು ಆಟೋಮೆಟಿಕ್ ಆಗುತ್ತಾ ಆಟೋಮೆಟಿಕ್ ಆಗದಿದ್ರೆ ಏನು ಮಾಡಬೇಕು ಆಗದಿದ್ರೆ ಏನು ಮಾಡಬೇಕು ಅಂತ ಕೇಳಿ ಆಲ್ರೆಡಿ ಒಂದ್ಸರಿ ಕಳಿಸ್ಬಿಟ್ಟು ವಾಪಸ್ ಬಂದಿದೆ ಎಸಿಗೆಲ್ಲ ರಿಪ್ಲೈ ಮಾಡಿದ್ರೆ ಎಸಿ ಯಾರು ವಿನಾಕಾರಣ ಓಡಾಡ್ತಿದ್ದಾರೆ ಸರ್ ಅಷ್ಟೇ ಕಮಿಷನ್ ತಾವು ಎಸಿ ಸರ್ ಡೈರೆಕ್ಷನ್ ಕೊಟ್ಟಿದ್ದೀವಿ ಎಸಿ ಸರ್ ಆಫೀಸಲ್ಲಿ ಎಸಿ ಆಫೀಸಲ್ಲಿ ಅದು ಲಾಗಿನ್ ತಗೊಂಡಿದ್ದಾರೆ ದುರಸ್ತಿ ಆಗಿದೆ ಅಂತ ರೆವಿನ್ಯೂ ಸ್ಪೀಚ್ ತಗೊಂಡಿಲ್ಲ ಮತ್ತೆ ಸರ್ ರೆವೆನ್ಯೂ ಮಾಡಲಿಕ್ಕೆ ಏನು ದುರಸ್ತಿ ಆಗಿದೆ ಎಷ್ಟು ಎಕರೆ ಇದೆ ಈ ಆಫೀಸಿಗೆ 20 ಎಕರೆ 30 ಗುಂಟೆ ಇದೆ 20 ಎಕರೆ ಇದೆ 20 ಎಕರೆ ಮಾಡಿಸ್ಬೇಕಲ್ಲ ಸರ್ ಆಲ್ರೆಡಿ ಆಗಿದೆ ಅಂತ ಮೂರು ನಾಳೆ ಒಂದ್ಸರಿ 22 ಅಂತ ಹೇಳಿದ್ರು ಒಂದು ತಿಂಗಳಿಗೆ 22ರಿಂದ 25 ಸ್ಟಾರ್ಟ್ ಮಾಡದೇ ಇದ್ದಾರೆ ಕಂಟೆಂಟ್ ಹಾಕಬೇಕು ಹೇಳಿದ್ರು ಮುಖ್ಯ ಬರಬೇಕು ಅವ್ರಿಗೆ ಇದು ನಿಮಗೆ ಹೊಸ ಗಂಟೆ ಹೇಳ್ತಾರೆ ಉಚ್ಚ ನ್ಯಾಯಾಲಯದ ಆದೇಶದಲ್ಲಿ ಖಾತೆ ಮಾಡ್ತಾ ಇದ್ದಾರೆ 5 ವರ್ಷ ಬೇಕೆಂದ್ರೆ ಒಂದು ಖಾತೆ ಎಕ್ಸಸ್ ಮಾಡಿದ್ದಾರೆ ಸರ್ ಅಧಿಕಾರಿಗಳು ಅಂತ ಹೇಳ್ಬಿಟ್ಟು ಅದನ್ನು ಪೆಂಡಿಂಗ್ ಇಟ್ಕೊಂಡು ಹೆಡ್ ಆಫೀಸ್ಗೆಲ್ಲ ಫೈಲ್ ಮಾಡಿ ಕಳಿಸಿದ್ದಾರೆ ಇವಾಗೂ ಯಾವುದೇ ರಿಪೋರ್ಟ್ ಬಂದಿಲ್ಲ ಏನ್ ಕೆಲಸ ಆಗಿಲ್ಲ ಅದು ವರದಿನೂ ಕೊಟ್ಟಿಲ್ಲ ಸರ್ ಆರ್ಟಿಸಿ ಮ್ಯಾಚ್ ಆಗುತ್ತೆ ಗ್ರಾಂಟ್ ಮಾಡಿ ಒಪ್ಪಿಸ್ಬೇಕಲ್ರಿ ಈಗ ಆ ಎಕ್ಸ್ಟೆಂಡ್ ಒಳಗಡೆ ಬರ್ತಕ್ಕಂಥ ಎಲ್ಲ ರೀತಿಯೂ ಕಾದು ಎಲ್ಲರ ಸಮಕ್ಷಮದಲ್ಲಿ ಯಾರು ಹೆಚ್ಚಿರುತ್ತೆ ಯಾರು ಕಡಿಮೆ ಇರುತ್ತೆ ಅನ್ನೋದನ್ನ ಅವರವರ ಸ್ವಾಧೀನ ಏನಿರ್ತಾರೆ ಅನುಭವದಂತೆ ಒಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡೋದು ಈಗ ಆನ್ಲೈನ್ ಅಲ್ಲಿ ಆಗಿದೆ ಎಷ್ಟು ಸ್ವಾಧೀನ ಇರ್ತದೋ ಅದಕ್ಕೆ ಲಿಮಿಟ್ ಮಾಡೋದಕ್ಕೆ ಅವರು ಮಾಡ್ತಾರೆ ಅದು ಆಕ್ಷೇಪವಾಗಿ ಅವರು ಈಗ ಅಂಗೀಕರಣ ಮಾಡೋದಕ್ಕೆ ಕ್ರಮ ಇನ್ನು 10 ವರ್ಷ ಮಾಡಬಹುದು ಇನ್ನು 10 ವರ್ಷ ಕೊಡ್ತಿರ್ಬೇಕು ನೀವು ಆಫೀಸ್ ಇಲ್ಲ ಅಂದ್ರೆ ನಮ್ಗೆ ಗೊತ್ತೇ ಇಲ್ಲ ನಮ್ಗೆ ಕೊಟ್ಬಿಡಿ ಇದಾಗಬೇಕು ಅದಾಗಬೇಕು ಲಾಗಿನ್ ತಗೊಳ್ಳೋದ ರೆವೆನ್ಯೂ ಅಂತ ಎಲ್ಲ ಬರೆದು ಚೆಕ್ ಲಿಸ್ಟ್ ಹಾಕ್ಬಿಟ್ಟು ಎಂಡಾರ್ಸ್ಮೆಂಟ್ ಕೊಡಿ ಐ ವಿಲ್ ಸಿ ದಟ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಇಸ್ ಫೈಟ್ ಬಿಫೋರ್ ದಿ ಹೈಕೋರ್ಟ್ ಅಗೇನ್ಸ್ಟ್ ದಿ ಎಂಟೈರ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ನಿಮ್ಮ ಕೈಲಿ ಆಗಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಹೋಗ್ತಾ ಇಲ್ಲ ಅಂತ ಬರೆದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕಿಸ್ತೀವಿ ಕೊಡಿ ನೀವು ಎಷ್ಟು ಕೊಟ್ಬಿಡಿ ಎಂಡಾರ್ಸ್ಮೆಂಟ್ ಕೊಡಿ ನಾಳೆ ಕೊಡಿ ಎಂಡಾರ್ಸ್ಮೆಂಟ್ ನೀನು ಎಂಡಾರ್ಸ್ಮೆಂಟ್ ಕೊಡೋದು ಬರಪ್ಪ ನಾ ಹೈಕೋರ್ಟ್ ಹಾಕಿಸ್ತೀನಿ 5 ವರ್ಷ ಆಗಿದೆ ನಿಮ್ಗೆ ಕೊಟ್ಟು ನಾಚಿಕೆ ಬೇಡ ಹೇಳೋದಕ್ಕೂ ಹೇಳ್ರಿ ಈಗ 1 to 5ಗೆ ಅಪ್ಲೋಡ್ ಆಗಿದೆ ಅಂತಿರಲ್ಲ ಈ 1 to 5 ಇರ್ತಕ್ಕಂಥದ್ದನ್ನ ಫೀಲ್ಡ್ಗೆ ಹೋಗಿ ಅನುಭವದಂತೆ ಅಳತೆ ಮಾಡಿ ಒಂದು ಟಿಪ್ಪಣಿ ಬಾಕ್ಕೊಡಕ್ಕೆ ಎಷ್ಟು ದಿನ ಬೇಕು ಎಷ್ಟು ದಿನ ಬೇಕು ಇದುವರೆಗೂ ಏನ್ ಮಾಡ್ತಾ ಇದ್ರಿ ಮಾಡ್ತೀರಾ ಈಗ ಕೇಳಿದ್ರು 1 ವೀಕ್ ಅಂತ ಕೇಳ್ತಿರ್ತಿಲ್ಲ ಆಲ್ರೆಡಿ 1 to 5 ಆಗಿದೆ ಸರ್ 1, 2, 3 ಅಂತ ಆಗಿದೆ ಅವ್ರು ಹೇಳ್ತಾರೆ ಅಸಿಸ್ಟೆಂಟ್ ಕಮಿಷನರ್ ಸ್ಟಿಲ್ ದೇರ್ ಇಸ್ ಎ ಪ್ರಾಬ್ಲಮ್ ರೆವೆನ್ಯೂ ಲೋಡ್ ತಗೊಳ್ಳೋದ ದುರಸ್ತಿ ಆದ್ರೆ ಹೊಸ ನಂಬರ್ ಬರುತ್ತೆ ಸರ್ ಅವಾಗ ಆಗೋದಕ್ಕೆ ಯಾವಾಗ ಆಗೋದು ಪ್ರಶ್ನೆ ಅದು ಆಗುತ್ತೆ ನಿಜನಪ್ಪ ಅವ್ರ ಜೀವನದಲ್ಲಿ ಆಗ್ಬೇಕಲ್ಲ ಅವ್ರು ಸಪ್ಲೈ ಮಾಡ್ತೀರಾ ಆಲ್ರೆಡಿ ನಮ್ಮ ಅವ್ರು ಕೊಟ್ಟಿರೋದು 2019 ಈಗ ಎಷ್ಟನೇ 2025 6 years ಹೇಳೋದಕ್ಕೆ ಒಂದು ಬೆಲೆ ಸಾಲ್ವ್ ಮಾಡ್ಲಿಕ್ಕೆ ಏನಿದೆ ಓಪನ್ ಮಾತಾಡ್ರಿ 5 days ಟೈಮ್ ಆರ್ಟಿಸ್ಟ್ 5 days ಅಲ್ಲಿ ಆಮೇಲೆ ಅದು ಬಸ್ ಆಮೇಲೆ ನಾವು ದುರಸ್ತಿ ಮಾಡ್ತೀವಿ ಎಷ್ಟು ದಿನ ಮಾಡ್ತೀರಾ ಕೆಲಸ ಮಾಡಿದ್ರೆ ವಿನಾಕಾರಣ ಅದು ವಿನಾಕಾರಣ ತೊಂದರೆನ ಯಾರಾದ್ರೂ ವಿನಾಕಾರಣ ತೊಂದರೆ ಅಂತ ಹೇಳಕ್ಕಾಗುತ್ತಾ 5 ವರ್ಷ 15 ದಿವಸ 20 ದಿವಸ 1 ತಿಂಗಳು 2 ತಿಂಗಳು 6 ತಿಂಗಳು ಎಕ್ಸ್ಪ್ಲನೇಷನ್ ಕೊಟ್ಟರೆ ಸುಮ್ಮನೆ 6 ವರ್ಷ ಮಾಡಿದ್ರೆ ನಾನು ಕಂಟೆಂಟ್ ಹಾಕಲ್ಲ ಅಂದ್ರೆ ಏನಂತ ನಿಂದು ತಪ್ಪೆ ಅಲ್ಲಿ ಕಂಟೆಂಟ್ ಹಾಕೋ ಇದಕ್ಕೆ ಬರೋದು ಓಡ್ ಬರ್ತಾರೆ ನಮ್ಗೆ ಆ ಪವರ್ಸ್ ಇಲ್ಲ ಅದಕ್ಕೋಸ್ಕರ ಎಲ್ಲರೂ ನಮ್ಮ ಹತ್ರ ಏನ್ ಮಾಡ್ತಾರೆ ಟೈಪ್ ಕೇಳ್ತಾರೆ ನಮ್ಮ
ಸರಿ ಓಕೆ. ಅಲ್ಲಿ ಕೇಳಿ ಹೋಗಿ ನೀನು ಎಲ್ಲಿ ಹೋಗ್ಬೇಕು ಅಂತ ಹಾ? ಅದ್ರ ಬಗ್ಗೆ ಆರಂಭವಾಗಿದೆ ಡಿಪಾರ್ಟ್ಮೆಂಟ್ ಯಾರು ಮಾಡಬೇಕು ಅವ್ರು ಟಾರ್ಗೆಟ್ ಮಾಡಲಿಲ್ಲ ಪ್ರಪೋಸಲ್ ಸರ್ ಅದು ನಾವು ಡೈರೆಕ್ಟ್ ಫಾಲೋ ಮಾಡ್ತೀವಿ ಅವ್ರು ಪ್ರಮೋಷನ್ ಡೈರೆಕ್ಟರ್ಗೆ ಪ್ರಪೋಸಲ್ ಕಳಿಸೋರು ಯಾರು ಯಾರು ನೀವು ಅವ್ರು ಅರ್ಜಿ ಕೊಟ್ಟಿದ್ದೀರಿ ಪ್ರಪೋಸಲ್ ಡೈರೆಕ್ಟ್ ಮಾಡೋದು ನಾನು ಕೇಳ್ಬೋದಪ್ಪ ನೀವು ಡೈರೆಕ್ಟ್ ಮಾಡಿದ್ರೆ ನಾನು ನಿಮ್ಗೆ ಕೇಳಿದ್ರು ಹೋಯ್ತಾನೆ ನೀವು ಕೆಲಸ ಮಾಡಿ ಕಳಿಸಿದ್ದೀರ ನೀವು ಸೇರಿ ಕಟ್ಟೋದು ಕ್ರಮ ಕೊಡಬೇಕು ಹೊಸದ ಕಾನೂನು ನೀವು ಯಾವಾಗ ಒಂದು ಸಾರ್ವಜನಿಕರು ಎಲ್ಲರೂ ಹೋಗಿ ಕುತ್ಕೊಂಡ್ಬಿಟ್ರೆ ಬೆಳಿಗ್ಗೆ ಸಾಯಂಕಾಲ ತನಕ ರಾಜ್ಯದಲ್ಲಿ ಕೆಲಸ ಮಾಡಕ್ಕೆ ಏನ್ ಮಾಡ್ಬೇಕು ಇವರು ಉಪಯೋಗಿಸಿರೋದು ಸಚಿವಾಲಯದ ಸರ್ಕ್ಯುಲರ್ ಅಪ್ಲಿಕೇಬಲ್ ಟು ಅಂಡರ್ ಸೆಕ್ರೆಟರಿ ಅಂಡ್ ಅಬೌವ್. ಇಲ್ಲಿ ತಾಲೂಕು ಆಫೀಸಲ್ಲಿ ಎಷ್ಟು ಜನ ಅಂಡರ್ ಸೆಕ್ರೆಟರೀಸ್ ಇರ್ತಾರೆ, ಎಲ್ಲರೂ ಅಂಡರ್ ಸೆಕ್ರೆಟರೀಸ್ ಇಲ್ಲ. 3:30ವರೆಗೂ ನಾನು ಕೇಳೋದಿಷ್ಟೇ, ಯಾರು ಅಂಡರ್ ಸೆಕ್ರೆಟರೀಸ್ ಇರಲ್ಲ ಕರ್ನಾಟಕ ಸಚಿವಾಲಯ ನಾನು ಸರ್ಕ್ಯುಲರ್ ಕ್ಲಿಯರ್ ಆಗಿ ಬರ್ತಿದ್ದೇನೆ ಸರ್. ತಹಶೀಲ್ದಾರ್ ಗ್ರೇಡ್ 2 ಗ್ರೇಡ್ 1 ಮತ್ತು ಎಲ್ಲ ಕೌಂಟರ್ಸ್ ಓಪನ್ ಇರುತ್ತೆ, ಅವರನ್ನೆಲ್ಲ ಭೇಟಿ ಆಗ್ಬೋದು. ಕೇಸ್ ವರ್ಕರ್ ನೀವು ಭೇಟಿ ಆಗಬಾರ್ದು ಯಾರು ಪಬ್ಲಿಕ್ ಅನ್ನ. ಯಾಕಂದ್ರೆ ಇದಕ್ಕೆ ಕಾರಣ ಏನಂದ್ರೆ ಸರ್, ಕಡತಗಳನ್ನ ಪರಿಶೀಲನೆ ಮಾಡ್ಲಿಕ್ಕೆ ಅದು ಬಿಫೋರ್ ಅಲ್ಲಿ ವರ್ಕ್ ಮಾಡ್ಲಿಕ್ಕೆ ಕೊಡೋದಿಲ್ಲ ಸರ್. ನನ್ನ ಫೈಲ್ ಅಂತ ಬೆಳಿಗ್ಗೆ ಬಂದು ನಿಂತ್ಕೊಂಡು ಬಿಡ್ತಾರೆ ಸರ್, ಯಾವ್ದು ಕೆಲಸ ಆಗೋದಿಲ್ಲ ಸರ್. ಆದ್ರಿಂದ ನಮ್ಮ ಆಫೀಸಲ್ಲಿ ಸರ್ ನಾನು ಬಂದ ನಂತರ ನಾನು ಇಲ್ಲ ಸರ್, ನಾನು 2021 to 23 ಇಲ್ಲಿ ಕೆಲಸ ಮಾಡಿದ್ದೇನೆ. ಆ ಸಮಯದಲ್ಲಿ ನಾನು ಬಂದ ನಂತರ ಈ ಆಫೀಸ್ ಅನ್ನ ಇಂಪ್ಲಿಮೆಂಟ್ ಮಾಡಿದೆ ಸರ್. ಈ ಆಫೀಸ್ ಅನ್ನ ಇಂಪ್ಲಿಮೆಂಟ್ ಮಾಡಿದ ನಂತರ ಎಲ್ಲ ಏನು ಅರ್ಜಿ ಬರುತ್ತೆ ಸರ್, ಅದನ್ನ ನಾವು ಬಿಫೋರ್ದಲ್ಲೇ ಹ್ಯಾಂಡಲ್ ಮಾಡ್ತಿದ್ವಿ ಸರ್. ಈ ರೀತಿ ಪಬ್ಲಿಕ್ ಬರೋದ್ರಿಂದ ಸರ್ ಎಲ್ಲರಿಗೆ ತೊಂದರೆ ಆಗ್ತಿತ್ತು. ಈ ಎಲ್ಲರೂ ಸರ್ ಏನಾಗುತ್ತೆ, ಎಲ್ಲರ ಮನಸ್ಸಲ್ಲಿ ಏನ್ ಬರುತ್ತೆ, ನಾನು ಅರ್ಜಿ ಕೊಟ್ಟ ನಂತರ ಅದು ಹೋಗಿ ನಿಂತ್ರೆ ಮಾತ್ರ ನನ್ನ ಕೆಲಸ ಆಗುತ್ತೆ ಅಂತ ಹೇಳ್ಬಿಟ್ಟು ಸರ್. ಆದ್ರಿಂದ 3 ಗಂಟೆ ತನಕ ಯಾರಿಗೂ ಒಳಬರ್ಲಿಕ್ಕೆ ಕೊಡ್ತಾ ಇರಲಿಲ್ಲ. ಬಟ್ ತಹಶೀಲ್ದಾರ್ ಗ್ರೇಡ್ 1 ಮತ್ತು ಗ್ರೇಡ್ 2 ಅನ್ನ ಎಷ್ಟೊತ್ತಿಗೆ ಬೇಕಾದ್ರೂ ಭೇಟಿ ಆಗ್ಬೋದು ಅಂತ ಹೇಳಿದ್ದೇನೆ ಸರ್. ಅದೇ ರೀತಿ ನಾನು ಆಫೀಸರ್ ಇದ್ದಾಗ ಗ್ರೇಡ್ 2 ಸಹ ಏನೇ ಕುಂದುಕೊರತೆ ಅಧಿಕಾರಿ ಗ್ರೇಡ್ 2 ಆಗಿರ್ತಾರೆ ಸರ್. ಅವರಿಗೂ ಸಹ ಪಬ್ಲಿಕ್ ಬಂದಾಗ ಅವರನ್ನ ಅಟೆಂಡ್ ಮಾಡಿ ಅಂತ ಹೇಳಿರುತ್ತೆ. ಅದನ್ನ ಹೊರತುಪಡಿಸಿ ಆದೇಶದಲ್ಲೇ ಬರ್ತಿದ್ದೇನೆ ಸರ್. ಯಾವುದೇ ಕೌಂಟರ್ ಸರ್, ನಮ್ದು ಸಕಾಲ ಕೌಂಟರ್ ಇರ್ಬೋದು, AJSC ಕೌಂಟರ್ ಇರ್ಬೋದು, ಭೂಮಿ ಕೌಂಟರ್ ಇರ್ಬೋದು, ಟಪಾಲ್ ಕೌಂಟರ್, ಎಲ್ಲಾ ಕೌಂಟರ್ಗಳು ಓಪನ್ ಇದ್ದು ಸರ್. ಅವುಗಳು ಪಬ್ಲಿಕ್ ಗೆ ಆಕ್ಸೆಸಿಬಲ್ ಇದ್ದು ಸರ್. ಇದರಿಂದ ಯಾರಿಗೂ ಅನಾನುಕೂಲ ಆಗಿದೆ ಅಂತ ನಾನು ಅನ್ಕೊಳ್ಳೋದಿಲ್ಲ ಸರ್. ನಮ್ಮ ಎಫಿಷಿಯನ್ಸಿ ಅದರಿಂದ ತುಂಬಾ ಇಂಪ್ರೂವ್ ಆಯ್ತು ಸರ್. ನಾವು ಟೈಮ್ಲಿ ಡಿಸ್ಪೋಸಲ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಸರ್. ಅದರ ನಂತರ ಇವರು ಸಚಿವಾಲಯದ ನೀವು ಕೈಪಿಡಿಯನ್ನ ಇದು ರೆಫರ್ ಮಾಡಿದ್ರಿ ಅಂತ ಹೇಳ್ತಾರೆ ಸರ್. ಆಯುಕ್ತಾಲಯ ಕಂದಾಯ ಇಲಾಖೆಗೆ ಈಗ ಮಾತ್ರ ಒಪ್ಕೊಂಡಿರೋದು ಸರ್. ಆದ್ರಿಂದ ನಾನು ಸಚಿವಾಲಯ ಕೈಪಿಡಿಯನ್ನ ಅದರಲ್ಲಿ ರೆಫರ್ ಮಾಡಿದ್ದೇನೆ ಸರ್. ಅದರ್ವೈಸ್ ಸಚಿವಾಲಯದ ಕೈಪಿಡಿಯನ್ನ ನಾನು ರೆಫರ್ ಮಾಡದೇ ಇದ್ರೂ ಸಹ ನನ್ನ ಆಫೀಸು ಸುಗಮವಾಗಿ ನಡೀಲಿಕ್ಕೆ, ಜನರಿಗೆ ಒಳ್ಳೆಯ ಸೇವೆಯನ್ನ ಕೊಡ್ಲಿಕ್ಕೆ, ಒಂದು ಆದೇಶನ ಹೊರಡಿಸಲಿಕ್ಕೆ ನನಗೆ ಅಧಿಕಾರ ಇದೆ ಅಂತ ನಾನು ಭಾವಿಸ್ತೇನೆ. 7 ಜಿಲ್ಲೆ ತಾಲೂಕು ಇದ್ದಾರೆ, ಅವ್ರು ಯಾವುದು ಅನ್ವಯಿಸಲಿಲ್ಲ. ಇದು ಒಂದು ಮಾತ್ರ ಅನ್ವಯಿಸ್ತಾರೆ. ಇಲ್ಲಿ ಸರ್ ಅದು ಆಗಿದೆ. ಮತ್ತು ಇವರಿಗೆ ಸಂಬಂಧಿಸಿದ ಚಿಕ್ಕಬಳ್ಳಾಪುರ ತಾಲೂಕು ಮಡ್ಡಿಕಳ್ಳಿ ಹೋಬಳಿ ದಾಖಲಿಸಿದ ಗ್ರಾಮದ 14 ಇವರನ್ನು ಹೇಳಿದ್ರೆ ಜಮೀನು ಹೆಚ್ಚುವರಿಯಾಗಿ ಪಹಣಿಯನ್ನು ಮುಂದುವರೆದಿದ್ದನ್ನು ರದ್ದುಪಡಿಸಲು 19/11/2021 ಮಾನ್ಯ ಉಪವಿಭಾಗಾಧಿಕಾರಿಗಳಿಗೆ ಪತ್ರ ಬರೆದಿರುವುದರಿಂದ ಕುಪಿತಗೊಂಡು ತಮ್ಮ ನ್ಯಾಯಾಲಯದಲ್ಲಿ ದೂರು ದಾಖಲು ಮಾಡಿರುತ್ತಾರೆ ಅಂತ ಒಂದು ಡಿಟೇಲ್ಸ್ ತಗೊಂಡಿದ್ದಾರೆ. ಇಲ್ಲಿ ಇದು ಔಟ್ ಆಫ್ ದಿಸ್ ಕೇಸ್ ನಾನು ಹೇಳ್ತೀನಿ. ಚೌಡಪ್ಪ ಸದಪ್ ಎರಡಬೋಯಿ ಮಗ ಚೌಡಪ್ಪ ಬಂದು ಇವರಿಗೆ 3 ಬ್ಲಾಕ್ನಲ್ಲಿ 86 ಖಾತೆ ನಂಬರು ಜಮೀನು ಮಂಜೂರು ಆಗುತ್ತೆ. ಸಿ ಬ್ಲಾಕ್ನಲ್ಲಿ ಇವ್ರ ಮಗ ಚೌಡಪ್ಪ ಇದು 144 ಖಾತೆ ನಂಬರ್ ಜಮೀನು ಮಂಜೂರು ಆಗುತ್ತೆ. ಈಗ ನಾನು ಕೊಟ್ಟು ದುರುದ್ದೇಶ ನಂದು, ನಾನು ಮಾಡಿಬಿಟ್ಟೆ ಮಾಡಬಾರ್ದು. ಇವರು ಸಾಧಿಸೋದಕ್ಕೆ ಈ ತಹಸೀಲ್ದಾರ್, ಅಸಿಸ್ಟೆಂಟ್ ಕಮಿಷನರ್ ಯಾವ ಮಟ್ಟಿಗೆ ಹೋದ್ರು ಅಂತಂದ್ರೆ, ಒಬ್ಬ ರಾಜಕೀಯ ವ್ಯಕ್ತಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಪೊಲೀಸ್ ಪ್ರೊಟೆಕ್ಷನ್ ಅಲ್ಲಿ ಸರ್ಕಾರ ಜೋಗಾಡಲ್ಲ ಫೆನ್ಸ್ ಹಾಕಿ ಕೊಟ್ಟು ನಮ್ಮ RTC ಚೌಡಪ್ಪ ಒಂದೇ ಅಂತ ಸಾಧಿಸೋ ಕೊಟ್ಟಿದ್ದಾರೆ. ನಾನು ಇವಾಗ ಹೈಕೋರ್ಟ್ಗೆ ಹೋಗ್ಬೇಕಾ, ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾ, ಇದು ಅವ್ರಿಗೆ ಗೊತ್ತಿರುತ್ತವೆ. ಇದು ಸಾಮಾನ್ಯ ಮನುಷ್ಯನಾಗ